ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪ ಆ್ಯಂಡ್ ಗೋಡನ್ಸ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಇದ್ದೀರಾ? ಇವತ್ತು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವ್ಲಾಗ್ ಏನಾಗಿರುತ್ತೆ ಅಂತಂದರೆ ನನ್ನ ಬ್ರೈಡಲ್ ಮೇಕಪ್ ಹೇಗಿರುತ್ತೆ ವರ್ಕ್ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಅಪ್ಡೇಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗಿ. ಆ್ಯಂಡ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ನ ಆಲಲ್ಲಿಕ್ಕಿ, ಸೊ ದಟ್ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇ 20 ಜೂನ್. ಇವತ್ತು 2021 ಎರಡು ಲೊಕೇಶನಲ್ಲಿ ಬ್ರೈಡಲ್ ಬುಕ್ಕಿಂಗ್ಸ್ ಇದೆ. ಒಂದು ಕಡೆ ನನ್ನ ಸ್ಟೂಡೆಂಟ್ ಆ್ಯಂಡ್ ಎಷ್ಟಲ್ಲಿಸ್ಟ್ ಹೋಗ್ತಾರೆ, ಆ್ಯಂಡ್ ಇನ್ನೊಂದು ಕಡೆ 3 ಜನ ಹೋಗ್ತೀವಿ. ಆ್ಯಂಡ್ 21st ಮಾರ್ನಿಂಗಿಗೆ ಒಂದು ಗುರುಪ್ರವೇಶ ಇದೆ. ಎಲ್ಲ ಲೊಕೇಶನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಒಂದೊಂದು ಕಡೆ ಭಯ ಆಗ್ತಿದೆ, ಹೆಂಗೆ ಮಾಡ್ತೀನೋ ಏನೋ ಅಂತ. ಬಟ್ ಆದರೂ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನ್ನಲ್ಲಿದೆ. ಹೆಂಗಿರುತ್ತೆ ಏನು ಎಲ್ಲನೂ ಕೂಡ ನಿಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ ನೀವು ಕೂಡ ಬ್ರೈಡಲ್ ವರ್ಕಿಗೆ ಹೋಗೋಣ. ಇವತ್ತು ಅಂಗಡಿಗೆ ಬಂದು ನಾನೊಂದು ಹೇರ್ ಕಟ್ ಮಾಡಿದೆ. ಆ್ಯಂಡ್ ಗೀತಾ ನನ್ನ ಫ್ರೆಂಡು, ಅವಳು ಐಬ್ರೋ ವ್ಯಾಕ್ಸಿಂಗ್ ಎಲ್ಲನೂ ಕೂಡ ಮಾಡಿಕೊಂಡು ಹಂಗಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ಟುಡಿಯೋನ. ಆ್ಯಂಡ್ ಇವಾಗ ಇವರಿಬ್ಬರು ರೀಲ್ಸ್ ಮಾಡಬೇಕು ಅಂತ ಸರ್ಚ್ ಮಾಡ್ತಾರೆ. ತುಂಬ ದಿನದಿಂದ ಬರ್ತಾಳೆ, ರೀಲ್ಸ್ ಮಾಡೋಣ ಅಂತಾಳೆ, ಮಾಡೋಕ್ಕಾಗ್ತಿಲ್ಲ. ಸೊ ಏನೋ ಪ್ರಾಕ್ಟೀಸ್ ಮಾಡ್ತವ್ರೆ. ನಾನು ಡ್ಯಾನ್ಸರು. ನೋಡೋಣ ಏನು ಡ್ಯಾನ್ಸ್ ಮಾಡ್ತಾರೆ, ಮಾಡಿಬಿಟ್ಟು ರೀಲ್ಸ್ ಅಪ್ಲೋಡ್ ಮಾಡ್ತಾರೆ. ಸ್ಟೇ ಟ್ಯೂನ್ ಫಾರ್ ದಟ್. ನೋಡಿ ಪ್ರಾಕ್ಟೀಸ್ ಮಾಡಿ. ಹಿಂಗೆ ಉಚ್ಕರು ಕುಡ್ದಂಗೆ. ಅದು ಯಾವುದು ಇಲ್ಲ ಟ್ರೆಂಡಿಂಗ್ ರೀಲ್ಸ್ ಎಲ್ಲ ಕಂಡ್ರೆ. ನಮ್ಮಲ್ಲಿ ಬ್ರೈಡಲ್ ಜ್ಯುವೆಲ್ಸ್, ರೆಂಟಿಗೆ ಔಟ್ಫಿಟ್ಸ್, ಸಲೂನ್ ಸರ್ವಿಸ್ ಆ್ಯಂಡ್ ಮೇಕಪ್ ಸರ್ವಿಸ್, ಮೆಹಂದಿ, ನೇಲ್ ಆರ್ಟ್ ಎಲ್ಲ ಅವೈಲೇಬಲ್ ಇದೆ. ಯಾರಿಗಾದರೂ ಮೋರ್ ಇನ್ಫಾರ್ಮೇಷನ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಎಲ್ಲ ಖಾಲಿ ಇದೆ. ಸೊ ಬ್ರೈಡಲ್ ಸೀಸನ್ ಆಗಿರೋದ್ರಿಂದ ಎಲ್ಲ ರೆಂಟಿಗೆ ಹೋಗಿದೆ. ಸೊ ಹಂಗಾಗಿ ಸ್ವಲ್ಪ ಮೆಸ್ಸಪ್ ಆಗಿದೆ ಸ್ಟುಡಿಯೋ. ಆ್ಯಂಡ್ ನೀಟಾಗಿ ಮಾಡಿ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇವತ್ತು ಒಂದಿನ ಕಸ್ಟಮರ್ ಇರ್ತಾರೆ, ಒಂದಿನ ಕಸ್ಟಮರ್ಸ್ ಇರಲ್ಲ, ಅಷ್ಟೇ ಬಿಸ್ನೆಸ್ ಅಂದರೆ. ಸೊ ನೋಡೋಣ ಬನ್ನಿ, ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೋಗ್ಬೇಕಾರೆ ಇವತ್ತು ನನ್ನ ತಮ್ಮಂಗೆ ಹೇಳಿದ್ದೀನಿ, ಅವ್ರು ಕಾರ್ ತೊಗೊಂಡ್ಬರ್ತಾರೆ. ಅವ್ರು ಬಂದಮೇಲೆ ಮಿಕ್ಕಿದ ಅಪ್ಡೇಟ್ ಮಾಡ್ತೀನಿ. ಇವರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಆಮೇಲೆ ಸಿಗೋಣ, ಬಾಯ್. ಅವ್ರು ಬಂದಿದ್ದಾರೆ, ವೆಯ್ಟ್ ಮಾಡ್ತಿದ್ರು. ಹಂಗೂ ಒಂದು ಐಬ್ರೋ ಮಾಡಿ, ವ್ಯಾಕ್ಸ್ ಮಾಡಿ, ಅಪ್ಪರ್ ಲಿಪ್ ಮಾಡಿ ಇಬ್ಬರು ಓಡಿ ಬಂದ್ವಿ ಗೈಸ್. ಇವಾಗ ನಮ್ಮ ಪಯಣ ಅಮೃತೂರು ಕಡೆಗೆ. ಅವರಿಬ್ಬರು ಹೊನ್ನಳ್ಳಿ ಕಡೆ ಹೋಗ್ತಾರೆ. ಬ್ರೋ ನಡೀರಿ ಬ್ರೋ, ಹೋಗೋಣ. ಎಷ್ಟೊತ್ತಾಯ್ತು ಬ್ರೋ ಬಂದು? 10 ನಿಮಿಷ. ಥ್ಯಾಂಕ್ ಯು ಫಾರ್ ವೇಟಿಂಗ್. ಸೇಫಾಗಿ ನಮ್ಮನ್ನ ಕರ್ಕೊಂಡೋಗಿ ಲೊಕೇಶನಿಗೆ ಡ್ರಾಪ್ ಮಾಡಿಬಿಡಿ. ಓಕೆ. 520 ರೂಪೀಸ್ ಮಾಡಿದ್ದೀವಿ. 20 ರೂಪೀಸ್ ಕೊಡ್ತೀವಿ. ನಮ್ಮ ಅಮ್ಮ ಒಳ್ಳೆಂಗೆ ಆಡ್ತಾಳೆ ಪಾಪ. ಅವರು ಕಸ್ಟಮರ್ ಬಂದು ನಾವು ಅಂಗಡಿ ಓಪನಿಂಗು ಮುಂಚೆನೆ ಫಸ್ಟೇ ಮಾಡಿಸ್ಕೋಗಿದ್ರು. ಅವರೇ ಫಸ್ಟ್ ಕಸ್ಟಮರ್ ನಮಗೆ. ಪಾಪ ವ್ಯಾಕ್ಸ್ ಬೇಕೇ ಬೇಕು, ನೀವೇ ಮಾಡಬೇಕು, ನಮ್ಗೆ ಬೇರೆ ಎಲ್ಲೂ ಸೆಟ್ ಆಗಲ್ಲ. ನೀವು ಸೆಟ್ ಆಗಿದ್ದೀರಾ, ಚೆನ್ನಾಗಿ ಮಾತಾಡ್ತೀರಾ ನೀವು ಅಂತ ಅನ್ಕೊಂಡು ನಾವು ಅಡಿಗೆ ಕರಿತಲ್ಲ, ಮಾತಾಡ್ತಿದೀವಿ. ನಾವು ಹೋಗ್ಬೇಕು ಮೇಕಪ್. ಇವಾಗ ಆಮೇಲೆ ಡ್ರಾಪ್ ಮಾಡಲ್ಲ ಅಂತ ಅಂತಿದೀವಿ. ಇಲ್ಲ ನೀವೇ ಮಾಡ್ಬೇಕು ಅಂತ ಅವರು. ಆಮೇಲೆ ಇಬ್ರು ಒಂದೊಂದ್ ಕೈ, ಅವಳೊಂದ್ ಕೈ ನಾನೊಂದ್ ಕೈ ವ್ಯಾಕ್ಸ್ ಮಾಡ್ಬಿಟ್ಟು ಬಂದ್ವಿ. ಕೈಯಲ್ಲಿ ಇನ್ನೂ ವ್ಯಾಕ್ಸ್ ಅಂಟ್ಕೊಂಡೈತೆ. ನೀರು ಮಾಡ್ಕೊಂಡಿದ್ದೇನೆ ನಾವು. 20 ಮಿನಿಟ್ಸ್ ಅದಲ್ಲ, ಇವನು 20 ಮಿನಿಟ್ಸ್ ಬಂದಿದ್ದೀವಿ. ಇವಾಗೇನ ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು ಅಂದಿದ್ರೆ ಫುಲ್ಲು ಮುಗೀತು ಕತೆ. ಮೇಕಪ್ ಮದುವೆಗೆ ಮನೆಗೆ ಹೋಗಿರೋದು ಸಾಕಾಗೋಗ್ಬಿಡ್ತು. ಈಗ ಆಲ್ರೆಡಿ 3:30 ಟೈಮು. ಎಷ್ಟೊತ್ತಿಗೆ ಹೋಗ್ಬೇಕು ಲೊಕೇಶನ್ ಕಳ್ಸ? 3 ಗಂಟೆಗೆ ಹೋಗ್ಬೇಕು ಅಂತ ಹೇಳಿ. ಅಮೃತೂರು, ಸಣ್ಣಮ್ಮ, ಕೆಂಪಣ್ಣ ಚೌಟ್ರಿಗೆ ಹೋಗ್ಬೇಕು ಇವಾಗ. ಅಮೃತೂರೇ? ಹಾಂ, ಅಮೃತೂರೇ.
ಅದೇ ಚೌಲ್ಟ್ರಿಗೆ ಮತ್ತೆ ನೆಕ್ಸ್ಟ್ ಮಂತು 1 2 ಹೋಗ್ಬೇಕು. 1 2 ಅಲ್ಲೇ ಮಾಡ್ತಿದ್ಯಾ? ರೂಮ್ ಮಾಡ್ಕೊಂಡು ಉಳ್ಕೊಂಡ್ಬಿಡು. ಇಲ್ಲ ಇಬ್ರು ರೂಮ್ ಯಾಕೆ ನಾವಲ್ಲೆಲ್ಲ ಐತಲ್ಲ ಇಟ್ಬಿಡೋದು ಅಷ್ಟೇ ಗೈಸ್. ಇವಾಗ ಮಧ್ಯದಲ್ಲಿ ಏನಾದ್ರು ಜೋಕ್ ನೆನಪಾದ್ರೆ ಇನ್ನೂ ಪೆಟ್ರೋಲ್ ಹಾಕ್ಸಿಲ್ವಾ ನೀನು? ಎಲ್ಲಿ ಮಮ್ಮ ಕಾಣಲ್ಲ ನೋಡ್ರಿ ಹೆಂಗ್ ಮಾತಾಡ್ತಾರೆ ಯಪ್ಪ. ಮತ್ತೆ ಇಲ್ಲೆಲ್ಲ ಹಾಕ್ಸ್ತಾರೆ ಅಲ್ಲ ಅವಾಗ್ಲೇ ಹಾಕೊಂಬರ್ಬೇಕು ಅಲ್ಲಿ ಎಷ್ಟು HP ಇತ್ತು ಮತ್ತೆ ಇಂಡಿಯನ್ ಎಲ್ಲ ಇತ್ತಲ್ವಾ ಅಲ್ಲಿ. ಇಂಡಿಯನ್ ಎಲ್ಲ ಎಲ್ಲಿ ಹಾಕ್ಸಿದೀವಿ ಫಸ್ಟ್ ನಾವು ಕಾರ್ ತಗೊಂಡೋಗ. ಬಟ್ ಇವಾಗ ಟೈಮ್ ಆಗೈತಲ್ಲ ಏನ್ ಮಾಡೋದು? ಅದಾ ಎಸ್ ಅದೇ ಚೌಟರಿ. ಇನ್ನು ಬ್ರೈಡೇ ಬಂದಿಲ್ಲ ಅಂತ ಅನ್ಕೊಂತೀನಿ. ಇದು ಪೊಲೀಸ್ ಸ್ಟೇಷನ್. ಪಾರ್ಕಿಂಗ್ ಒಳಗಡೆ ಐತಲ್ಲ. ಇವಾಗ ಮುಗಿಸ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ಬೇಕಾ? ಇಲ್ಲಪ್ಪ ಮನೆಗೆ ಹೋಗ್ಬೇಕು ಬೆಳಿಗ್ಗೆಗೆ. ಟೆನ್ಷನ್. ಎಂಟ್ರಿ ಎಲ್ಲಿ ಇருக்கு? ಹಿಂಗಿருக்கு ಇದೇನಾ? ಇದೇನಾ ಗೊತ್ತಿಲ್ಲ. ಅದು ಎಂಟ್ರಿ. ನೋಡೆ ಯಾವ್ದೋ ಒಂದು ಪಾರ್ಕಿಂಗ್ ಇದೆ ಇರೋದು. ಅಂತಿತ್ತಲ್ಲ. ಏನಪ್ಪ ಫುಲ್ ಹುಡುಗಿ ಚೇಂಜ್ ಆಗೋಗ್ಬಿಟ್ಟಳೆ ನೋಡಿ. ಕರ್ಲಿ ಏರ್ಸ್ ಹೋಗಿ ಸ್ಟ್ರೇಟ್ ಏರ್ಸ್ ಆಗೋಗ್ಬಿಟ್ಟೈತೆ. ಅಕ್ಕ ಬನ್ನಿ ಇಳ್ದಿ. ಎಂಟ್ರಿ ಇಲ್ಲೈತೆ. ನೀನು ಇಲ್ಲೆಲ್ಲರೂ ಪಾರ್ಕ್ ಮಾಡು. ತಂದಿಲ್ವಾ? ಬನ್ನಿ ಮ್ಯಾಮ್. ಏನು ಮ್ಯಾಮ್? ಮ್ಯಾಮ್ ನಿಮ್ಗೇನು ಡೋರ್ ಓಪನ್ ಮಾಡಕ್ಕೆ ಬರಲ್ವಾ? ಬರ್ರಿ ಹೆಚ್ಚಿಗೆ. ಹಲೋ ನೀನು ನೋಡಿದ್ಯಾ? ಗೊತ್ತಾ ಇವರು ಅಂಗಡಿ ಓಪನ್ ಆಗಿ ಬಂದಿದ್ರಲ್ಲ. ಓಹೋ ಅಲ್ಲಿ. ನಿಮ್ಮ ಫ್ರೆಂಡ್ ಅಲ್ವೇ? ಅಯ್ಯೋ ನಂಗೆ ಬೆಕ್ಕು ನಾಯಿ ಅಂದ್ರೆ ಆಗಲ್ಲ. ನಾಯಿಯಿಂದ ಈಗೀಗ ಆಯ್ತಾಯ್ತು ಅಷ್ಟೇ ಮೇಡಮ್. ಅದೇ ಜುವೆಲ್ಸ್. ಹಾಂ ಇಷ್ಟೊಂದು ಕಾಲು ಹೊಡಿತಾರೆ. ಇನ್ನೇನಿದು ಆಮೇಲೆ ಬರ್ತಾವೆ. ನಿನ್ನ ಮನೆಗೆ ಬಂದೇ ಬಿಡ್ಬೋದು. ನಿಮ್ದು ಇಷ್ಟ ಆಯ್ತಾ? ಇಷ್ಟಿಲ್ಲ. ಚಿಕ್ಕ ಆಯ್ತಾ? ಗೂಡ್ ಸ್ಪೇಸ್. ಇವರು ಇದೇ ತಗೊಂಡವ್ರೆ. ಯಾರು? CNG ಆದ್ರೂ ಪಂಚತಾನೆ ಟಾಪ್. ತಗೋ ಈಗ ಆಯ್ತು. ತೆಗಿತೀನಿ. ಅಲ್ಲಿ ಕಾರಲ್ಲಿ ಮೊಬೈಲ್ ಗಿಬೈಲ್ ಎಲ್ಲ ಅವೇ. ನಾನು ಹಿಂಗೆ ಬರ್ತಾರೆ ತಳಕ ಹಂಗೆ. ಅಕ್ಕ ಏನಕ್ಕ ಹಿಂಗೆ ಒದ್ಕೊ ಇದಾಕತ್ತೀರ ಒಂಚೂರು ಇದ್ಯಾಕೆ ನಾಯಿನ ಏನೇ? ಚೆನ್ನಾಗಿ ಕಾಣಿಸ್ತೈತಾ ಪ್ರೊಡಕ್ಟ್ಸು? ಎಲ್ಲ ಸುಮಾರು ಜನ ಹೇಳಿದ್ರು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಗೈಸ್ ಯಾವುದೋ ಒಂದು ಮಾಡ್ರನ್ ಹುಡುಗಿ ರೂಪ ಈಗ ಫುಲ್ ಮಾಡ್ರನ್ ಹುಡುಗಿ ಆಗ್ಬಿಟ್ಟವಳೆ. ಮೇಲೆ ಹತ್ಬೇಕು. ಅಲ್ಲೇ ಕೂತಿದ್ದೆ ನಾನು. 3 ಗಂಟೆಲೆ ಬಂದೆ ನಾನು. 1 ಅವರಿಂದ ಕಾಯ್ತಾ ಇದ್ದೀನಿ ನಾನು ಇವಳಿಗೆ. ಬರೋ ಟೈಮಲ್ಲಿ ಯಾರೋ ವ್ಯಾಕ್ಸಿನ್ ಬಂದರು. ನೀವೇ ಮಾಡ್ಬೇಕು, ನಾವು ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತ ಕೂತ್ಕೊಂಡು ರಿಂಗ್ ಲೈಟ್ ಮೇಲೆ ಇಟ್ಟು ಬಂದಿದ್ದೀನಿ. ಅದು 4 ಗಂಟೆ ಆದರೂ ಇನ್ನೂ ಬ್ರೈಡ್ ಬಂದಿಲ್ಲ. ಆನ್ ಬ್ರೈಡರ್ಸ್ ಬರೀ ಅವರೇ. ಹೆಂಗೆ ದಬ್ಬಾಗ್ತೀವೋ ಗೊತ್ತಿಲ್ಲ, ಏನು ಟೈಮ್ ಆಗುತ್ತೋ ಗೊತ್ತಿಲ್ಲ. ಯಾರು? ಈಗ ಬಂದವ್ರೆ ಬ್ರೈಡು. ಆಯ್ ಮಾಡ್ಬಿಟ್ಟು ಹೋಗ್ತಾವ್ರೆ.
ಸ್ಟಾರ್ಟ್ ಮಾಡ್ತಿದ್ದಾರೆ ಮೇಕಪ್ಪು ಹೇರ್ ಸ್ಟೈಲ್ ಎರಡೂ. ನಮ್ಮ ಮ್ಯಾಮ್ ಐಟಮ್ ಎಲ್ಲ ತಗೋತವ್ರೆ. ಹಾಂ, ಮಾತಾಡಿ ಮ್ಯಾಮ್ ಏನಾದರೂ. ಸ್ಟಾರ್ಟ್ ಮಾಡಿದ್ದೀವಿ. ಇನ್ನಷ್ಟು 3 ಗಂಟೆ ಆಗಿರಬೇಕು. ನಮ್ಮ ಬ್ರೈಡು 3 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಕಾಯಿಸವ್ರೆ ಇವತ್ತು ನಮ್ಮನ್ನ. ಓ ಮೇಕಪ್ ನನ್ನ ಬಿಟ್ಟು ಅಲೆ ತಿನ್ನಕ್ಕೆ ಬಂದಿದ್ದೀರಲ್ಲ ನೀವು, ಎಷ್ಟು ಧೈರ್ಯ ನಿಮಗೆ. ಇವತ್ತಿನ ವರ್ಕ್ ಕಂಪ್ಲೀಟ್ ಆಯಿತು. ಇವಾಗ ಟೈಮ್ ಬಂದು 9:45 ಮನೆಗೆ ಹೋಗ್ತಾ ಇದ್ದೀನಿ ನಾನು. ಊಟ ಎಲ್ಲ ಮಾಡ್ಕೊಂಡು ಗೀತಾ ಮತ್ತು ಮೇಘ ಇಬ್ಬರು ರೂಮಿಗೆ ಹೋದರು. ಅವರಿಗೆ ಬೆಳಗ್ಗೆ ಅಲ್ಲೇ ವರ್ಕ್ ಇದೆ. ಸೊ ನಾನು ಇನ್ನೊಂದು ಕಡೆ ಗುರುಪ್ರವೇಶದ ವರ್ಕ್ ಇದೆ, ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕು. ಸೊ ಹಂಗಾಗಿ ಅವ್ರನ್ನ ಅಲ್ಲೇ ಬಿಟ್ಟು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ನಾನು ನನ್ನ ತಮ್ಮ ಮನೆಗೆ ಹೋಗಿ ಇವಾಗ ರೆಸ್ಟ್ ಮಾಡಿ ಬೆಳಗ್ಗೆ ಒಂದು 3:30-4 ಗಂಟೆ ಅಷ್ಟರಲ್ಲ ಫಸ್ಟ್ ಲೊಕೇಶನಿಗೆ ಹೋಗಿ ಅಲ್ಲಿ ವರ್ಕ್ನ ಮಾಡಿ ಆಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರ್ತೀವಿ. ನಾಳೆ ಅಪ್ಡೇಟ್ನ ನಾಳೆ ಕೊಡ್ತೀನಿ. ಇವತ್ತಿನ ಅಪ್ಡೇಟ್ ಇಷ್ಟೇ. ಎಲ್ರಿಗೂ ಗುಡ್ ನೈಟ್. ಈ ಟೈಮಿಗೆ ಬಟ್ ನಮಗೆ ಮಾತ್ರ ಈಗ ಗುಡ್ ನೈಟು. ನಾಳೆ ಸಿಗುವ. ಬಾಯ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನನಗೆ ಗುಡ್ ಮಾರ್ನಿಂಗ್. 5:45 ಗುರುಪ್ರವೇಶದ ಮೇಕಪ್ಗೆ ರೆಡಿ ಮಾಡಿ ಇವಾಗ ಅಮೃತೂರಿಗೆ ಹೋಗ್ತಾ ಇದ್ದೀವಿ ಬ್ರೈಡ್ನ ರೆಡಿ ಮಾಡೋದಕ್ಕೆ. ಇಲ್ಲೊಂದು ಲುಕ್ ಚೆನ್ನಾಗಿ ಬಂದಿದೆ ಫಸ್ಟ್ ಲೊಕೇಶನಲ್ಲಿ. ಆ್ಯಂಡ್ ಸೆಕೆಂಡ್ ಲೊಕೇಶನ್ಗೆ ಒನೇನಳ್ಳಿಗೆ ಹೋಗ್ಬೇಕಿತ್ತು, ಬಟ್ ಅಲ್ಲಿ ಅವರೇ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನೇನು ಹೋಗ್ತಾ ಇಲ್ಲ, ಡೈರೆಕ್ಟು ಅಮೃತೂರಿಗೆ ಹೋಗಿ ಅಲ್ಲಿ ವರ್ಕ್ ಹೆಂಗೆ ಬರುತ್ತೆ ಏನು ಅಪ್ಡೇಟ್ನ ಮಾಡ್ತೀನಿ ಗೈಸ್. ಇವಾಗ ಟೈಮ್ ಬಂದು 5:45 4 ಗಂಟೆಗೆ ಇಲ್ಲಿಗೆ ಲೊಕೇಶನಿಗೆ ಬಂದಿದ್ದು. ಹೇರ್ ಸ್ಟೈಲಿಗೂ ಕರ್ಕೊಂಡಿದ್ದೆ, ಬೇಗ ಬೇಗ ಮುಗಿಸಿ ಇವಾಗ ಓಡ್ತಾ ಇದ್ದೀವಿ. ಬನ್ನಿ ನೆಕ್ಸ್ಟ್ ಏನೇನಾಗುತ್ತೆ ಅಪ್ಡೇಟ್ ನಾವು ಮಾಡ್ತೀವಿ. ಛತ್ರಿ ಹತ್ರ ರೀಚ್ ಆಗಿದ್ದೀನಿ. ಇದೆಲ್ಲ ಅದು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಇವಾಗ ನಮ್ಮ ಹುಡುಗಿರು ಎಷ್ಟು ರೆಡಿ ಮಾಡಿದ್ದಾರೆ ಹುಡುಗಿ, ನಾವು ಹೋಗಿ ನೋಡೋಣ. 360 ನಾನಾಗಿರೋದು. ಇಷ್ಟಿಷ್ಟು ಬ್ಯಾಗ್ ಎತ್ಕೊಂಡು ಓಡೋದಿದೆಯಲ್ಲ, ಆಗಲ್ಲ ಗಾಯ, ಆಗಲ್ಲ ನಿಜ. ಕೈಲಿ ರಿಂಗ್ ಲೈಟು, ಈ ಕಡೆ ಟ್ರಾಲಿ ಬ್ಯಾಗು, ಈ ಬ್ಯಾಗ್ ಬೇರೆ ಬಿಟ್ಟಿದೆ. ತಗೋಣ. ಫಸ್ಟ್ ಸೆಕೆಂಡ್ ಫ್ಲೋರ್ ಹತ್ಬೇಕು. ಆಯ್ತಿಲ್ಲ ಮಿಸ್, ನನಗೆ ಹಸ್ಬಂಡನ ಕೈ ಮುಕ್ಕೊಂಡು ಮೇಲೆ ಹತ್ಕೊಂಡು ಹೋಗ್ತೀನಿ. ಇವಾಗ ಅಲ್ಲಿ ಹೋಗಿ ನೀವು ವೀಡಿಯೋ ಮಾಡಿ ತೋರಿಸ್ತೀನಿ ಗೈಸ್. ನಮ್ಮ ಗೀತಾ ಅವರು ಮೇಕಪ್ ಮಾಡ್ತಾ ಇದ್ದಾರೆ, ಮಗುನ ಮಲಗಿಸ್ಬಿಟ್ಟಿದ್ದಾರೆ ಎತ್ತಿ. ಪಾಪ ಕತ್ತೆತ್ತು ಪಾಪ ನಿನ್ನ ಕುಚ್ಚು. ಹಾಂ, ಚೆನ್ನಾಗಿ ಮಾಡಿದ್ದಾರೆ. ಸ್ಟೂಡೆಂಟ್ ವರ್ಕ್ ಈಸ್ ಗುಡ್ ಗುಡ್, ಕೀಪ್ ಇಟ್ ಅಪ್ ಗೀತಾ ಅವರೇ. ಮ್ಯಾಮ್ ಪಾಪುಗೆ ಸಣ್ಣದಿಡಿ ಮ್ಯಾಮ್, ಸಣ್ಣ ಸ್ಟಿಕ್ಕರ್ ಇಡಿ ಪಾಪು.
ಪಾಪು ಕಣ್ಬಿಡು ಪಾಪು. ಆಂಟಿ ಚೆನ್ನಾಗಿ ಮಾಡಿದ್ರೆ ಮೇಕಪ್ಪು ಹಾಂ ಚೆನ್ನಾಗೈತಾ? ಹಿಂಸೆ ಕೊಡ್ತಾರಾ? ಇಲ್ಲ ಸರ್ ಮೇಕಪ್ ಆಯಿತು. ಇವ್ರು ಎಲ್ಗೋಯ್ತವ್ರೆ? ಇಲ್ಲಪ್ಪ ಊಟ ಮಾಡ್ಕೊಂಡು ಹೋಗೋಣ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತಾ? ಇವರು ಇವತ್ತು ವೆಯ್ಟಿಂಗ್ ಚಾರ್ಜ್ ಕೇಳ್ತಾರೆ. ಇವಾಗ ನಾವೇನು ಮಾಡೋಣ? ಊಟ ಕೊಡ್ಸೋಣ ಅಷ್ಟೇ. ಏನು ಊಟ ಬೇಕು ನಿಮಗೆಲ್ಲ? ಯಾಕೆ ರೂಪಾಯಿ ಹಂಗಿಕ್ತಿಯಾ? ಅಲ್ಲಿಂದ ದಡ ಅಂತ ತಗೊಂಬಂದು ಅದು ನಂಗೆ ಶಕ್ತಿ ಇಲ್ಲ, ಅದಕ್ಕೆ ಅವನಿಗೆ ಶಕ್ತಿ ಅದೇ ತಾನೇ. ಥೂ ನೋಡು ನಂಗೆ ಗೊಂಬೆ ಹೆಂಗೆ ಮಾಡ್ಬಿಟ್ಟು ಕೊಡಿ ಇಕ್ಕಿ ತುರ್ಕಿ ಹೇಳ್ತೀನಿ. ನೀನು ಅಂಗಡಿ ತವ ಇದು ಎತ್ಕತ್ತೀಯ ಮನೆಗೆ ಹೋಯ್ತದೆ ಬ್ಯಾಗು. ಏನು ಮಾಡೋಣ? ಮನೆಗೆ ಕಳಿಸ್ಬಿಡೋಣ. ಅಂಗಡಿ ತಗ ಎತ್ಕೋತೀನಿ. ಎಲ್ಲ ಒತ್ತರಗಳು ಆಡ್ತೀವಿ. ನೀವು ಮಾತ್ರ ಏನು ಆಡೋಲ್ಲ, ನಾನೇ ಆ ಥರ ಪುರುಷ ನೀನು. ನಡ್ರಿ ಹತ್ರಿಗಾಡ ನೋಡಿ. ಮದುವೆ ಊಟ ಅಂದರೆ ಎಷ್ಟು ಬಾರ್ಗೆಟ್ ಹೋಗಳಿಗಿದ್ದು. ಹಾಯ್ ಗಾಯ್ಸ್, ಗೃಹಪ್ರವೇಶದ್ದು ತಗೊಂಡೇ ಹೋಗಿರಲಿಲ್ಲ. ಇದು ಮಾಡೋಕ್ಕೆ ವಿಡಿಯೋನ ಫೋನಲ್ಲೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಿದೆ. ಎಲ್ಲರೂ ಇವಾಗ ಫೋನಲ್ಲಿ ಇರೋದನ್ನೇ ತೋರಿಸ್ತೀನಿ. ಇವತ್ತು ಸಕ್ಸಸ್ಫುಲ್ ಆಗಿ ಡೇ ಕಂಪ್ಲೀಟ್ ಆಗಿದೆ. ಇವಳಿಗೆ ಹುಷಾರಿಲ್ಲ ಬಾಬುಜಿ. ನಾನು ಆರಾಮಾಗಿದ್ದೀನಿ. ಇವತ್ತು ಏನೇನು ವರ್ಕ್ ಮಾಡಿದ್ವಿ ಅದನ್ನ ಇದರಲ್ಲಿ ವಿಡಿಯೋ ಇಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಫೋನಲ್ಲಿ ಇರೋದನ್ನೇ ತೋರಿಸ್ತೀನಿ ನಿಮಗೆ. ಇದೆಲ್ಲ ಬ್ರೈಡು ನೈಟಿಂದು. ಇದು ಇನ್ನೊಂದು ಕಡೆ ಲೊಕೇಶನ್ ಅಂತ ಹೇಳಿದ್ನಲ್ಲ, ಒನೇನಹಳ್ಳಿಯಲ್ಲಿ. ಅಲ್ಲಿ ಲಾವಣ್ಯ ಅಂತ ಬ್ರೈಡ್ ಇವರು. ಅವ್ರಿಗೆ ಮೇಕಪ್ ಮಾಡಿದ್ದು. ಆ್ಯಂಡ್ ಇದು ನಮ್ಮ ಗೀತವರು ನಾನು ಬ್ರೈಡಲಿಂಗ್ ಮಾಡಿದ್ದು. ಅಂದರೆ ಹುಡುಗಿಯರ ಅಕ್ಕಗೆ ಫೋಟೋನೇ ತೆಗ್ದಿಕ್ಕೊಳ್ಳತ್ತಾಗೆ ಅವ್ರ ಅಮ್ಮಂಗೆ ಮಾಡ್ತಿದ್ದು. ಅದಾದಮೇಲೆ ಬೆಳಗ್ಗೆ ಮಾರ್ನಿಂಗು ಗುರುಪ್ರವೇಶದ್ದು ಮೇಕಪ್ಪು ಇವರು ಸಂಜನಾ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕಮ್ ಕ್ಲೈಂಟ್ ಅವ್ರ ಮನೆ ಗುರುಪ್ರವೇಶಕ್ಕೆ ರೆಡಿಯಾಗಿದ್ದರು. ಅದ್ರದ್ದು ವಿಡಿಯೋ ಇದ್ರಲ್ಲಿ ಕ್ಯಾಪ್ಚರ್ ಆಗಿರಲಿಲ್ಲ, ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದೆ. ಕಸ್ಟಮರ್ ಅಂದರೆ ಅಂಗಡಿಗೆ, ಕ್ಲೈಂಟ್ ಅಂದರೆ ಮೇಕಪ್ಗೆ. ಅದು ನಾನು ಅಂದ್ಕೊಂಡಿರೋದು ಸರಿನೋ ತಪ್ಪು ಗೊತ್ತಿಲ್ಲ. ಯಾಕೆ ಕಸ್ಟಮರ್ ಬೇರೆ ಕ್ಲೈಂಟ್ ಬೇರೆ, ನಾವು ಬೇರೆ ಬೇರೆ ಹೆಸರು ಕರಿತೀವಿ. ಹೆಂಗೆ ಬಂದೈತೆ ಲುಕ್ಕು, ಇದರಲ್ಲಿ ಹೆಂಗೆ ಕಾಣಿಸ್ತೈತೋ ಅಂತ ನನಗಂತೂ ಗೊತ್ತಿಲ್ಲ. ಅವ್ರು ಚೆನ್ನಾಗಿ ಪೋಸಸ್ ಕೊಡ್ತಾಯಿದ್ರು ಮಾತ್ರ. ಇಷ್ಟ ಆಯಿತು ಅವರಿಗೂ. 4 ಗಂಟೆಗೆ ಹೋಗಿ 5:45 ಅಷ್ಟರೆಲ್ಲ ಅವ್ರನ್ನ ರೆಡಿ ಮಾಡಿಕೊಟ್ಟು ಬಂದ್ವಿ. ಬೆಳಗ್ಗೆ ಲೈಟ್ ಇಲ್ದಿರೋ ಟಾರ್ಚ್ ಹಾಕೊಂಡು ವಿಡಿಯೋ ಮಾಡಿದ್ವಿ. ಪಾಪ ಜ್ಯೋತಿಯವರು ಟಾರ್ಚ್ ಹಿಡಿಸಿದ್ವಿ ಫೋನಲ್ಲಿ. ಇಷ್ಟ ಆಯ್ತಾ ಮೇಕಪ್? ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹೌಸ್ ವಾರ್ಮಿಂಗ್ ಸೆರೆಮನಿಗೆ ಬಾಯ್. ಓಕೆ ಬಾಯ್. ನಂದು ಅಮ್ಮ ಬಂದರೆ ಮಲ್ಕೊಬಿಟ್ಟಿದ್ದ ಕಾರಲ್ಲಿ. ಆಮೇಲೆ ಇದೇ ವಿಡಿಯೋನ ಕಳಿಸಿದ್ರಾಯ್ತಲ್ಲ. ಇದು ಲೇಖನ ಬ್ರೈಡ್. ರೆಡಿ ಮಾಡಿ ಕಳಿಸಿ ಆಯ್ತು. ಕೈ ತೆಗಿ ಸ್ಮೈಲ್ ಕಣ್ಬಿಡು. ಹೋಗಪ್ಪ.
ಲೊಕೇಶನಲ್ಲಿ ಪೂಜಾ ಮತ್ತು ಅನಿತಾ ಹೋಗಿ ಮೇಕಪ್ ಮಾಡಿದ್ದು. ನೈಸ್ ವರ್ಕ್ ನಾನ್ ಬ್ರೈಡಲ್ಸ್. ಇಷ್ಟೇ ಗೈಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದಾದರೆ ಮಾಡ್ತೀನಿ. ಇಲ್ಲ ಸಲೂನ್ಗೆ ಹೋಗಿ ಇವತ್ತು ಕಸ್ಟಮರ್ಸ್ ಇದ್ದಾರೆ, ನೇಲ್ ಆರ್ಟಿಗೆ ಬರ್ತಾರೆ ಒಬ್ಬರು, ಮತ್ತು ಫೇಶಿಯಲ್ ಅದು ಇದು ಅಂತ ಕೇಳ್ತಿದ್ದಾರೆ. ಕಾಲ್ ಮಾಡಿ ನೋಡೋಣ, ಆದರೆ ಅದನ್ನು ಅಪ್ಡೇಟ್ ಮಾಡ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಶಾಪ್ ಎಲ್ಲಿದೆ ಅಂತ ನಿಮಗೆ ತೋರಿಸೋಣ ಅಂತ ಬನ್ನಿ. ಮಹಾತ್ಮ ಗಾಂಧಿ ಕಾಲೇಜ್ ಆಪೋಸಿಟ್ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂಗಡಿಯ ಮೇಲೆ ರೂಪಾ ಬ್ಯೂಟಿ